ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ರಾಜ್ಯ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ಮೂಡಿ ಬರ್ತಾ ಇದೆ. ಯೋಜನೆ ಜಾರಿಗೊಳಿಸಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಖಾಲಿ ಆಯ್ತಾ ಹಣ ಅಂತಕ್ಕಂಥದ್ದು. ರಾಜ್ಯ ಕೈ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗೆ ಇಲ್ವಾ ಹಣ? ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ರಾಜ್ಯ ಸರ್ಕಾರಕ್ಕೆ ಸವಾಲಾಯ್ತಾ? ಯೋಜನೆ ಜಾರಿಗೊಳಿಸಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಖಾಲಿ ಆಯ್ತಾ ಹಣ? ರಾಜ್ಯ ಕೈ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗೆ ಇಲ್ವಾ ಹಣ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸಾರಿಗೆ ನಿಗಮಗಳಿಗೆ ಸಾವಿರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡ ಸರ್ಕಾರ. ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ರಾಜ್ಯ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆ ಆಗಿರತಕ್ಕಂಥದ್ದು. ಯೋಜನೆ ಜಾರಿಗೊಳಿಸಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಖಾಲಿ ಆಯ್ತಾ? ರಾಜ್ಯ ಕೈ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗೆ ಇಲ್ವಾ ಹಣ? ಸಾರಿಗೆ ನಿಗಮಗಳಿಗೆ ಸಾವಿರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡ ಸರ್ಕಾರ. ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ರಾಜ್ಯ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆ ಆಗಿರತಕ್ಕಂಥದ್ದು. ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾಕಂದ್ರೆ ಸಾರಿಗೆ ನಿಗಮಗಳಿಗೆ ಸಾಕಷ್ಟು ಪ್ರಮಾಣದ ಹಣವನ್ನು ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಯೋಜನೆ ಜಾರಿಗೊಳಿಸಿದ ರಾಜ್ಯ ಸರ್ಕಾರಕ್ಕೆ ಈಗ ಬೊಕ್ಕಸ ಖಾಲಿಯಾಗಿರ್ತಕ್ಕಂಥದ್ದು. ರಾಜ್ಯ ಕೈ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗೆ ಇಲ್ವಾ ಹಣ ಅಂತಕ್ಕಂಥದ್ದು ಮೂಡಿ ಬರ್ತಾ ಇದೆ ಪ್ರಶ್ನೆ. ಸಾರಿಗೆ ನಿಗಮಗಳಿಗೆ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇದು ಫ್ರೀಡಂ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಇನ್ನರ್ ಸ್ಟೋರಿ. ಇದು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ರಾಜ್ಯ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯೋಜನೆ ಜಾರಿಗೊಳಿಸಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈಗ ಹಣ ಖಾಲಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಸಾವಿರಾರು ಕೋಟಿಯ ಒಂದು ಹಣವನ್ನು ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ನಿಗಮಗಳಿಗೆ ರಾಜ್ಯ ಸರ್ಕಾರ. ಸರಿಯಾದ ಒಂದು ವೇತನ ಕೊಡೋದಕ್ಕಾಗ್ತಾ ಇಲ್ಲ, ಬಸ್ಗಳಿಗೆ ಡೀಸೆಲ್ ತುಂಬಿಸೋದಕ್ಕೆ ಹಣವಿಲ್ಲ, ಈ ರೀತಿಯಾದ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು ಸಾರಿಗೆ ನಿಗಮಗಳಿಗೆ. ಇದಕ್ಕೆಲ್ಲ ಕಾರಣ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಹೊರಬೀಳ್ತಾ ಇದೆ. ಈಗ ಸಾರಿಗೆ ನಿಗಮಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಹಣಗಳನ್ನು ಹಾಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಸಾರಿಗೆ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹಣ ಬಿಡುಗಡೆಯಾಗದೆ ಸಂಕಷ್ಟದಲ್ಲಿರುವ ರಾಜ್ಯ ಸಾರಿಗೆ ನಿಗಮಗಳು. 4 ನಿಗಮಗಳಿಗೆ ಸರ್ಕಾರದಿಂದ ಬರಬೇಕಿದೆ 1,500 ಕೋಟಿ. ಶಕ್ತಿ ಯೋಜನೆಗೆ ಈವರೆಗೂ ಹಣ ಬಿಡುಗಡೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಸಂಕಷ್ಟದಲ್ಲಿ ಸಾರಿಗೆ ನಿಗಮಗಳು ಇರತಕ್ಕಂಥದ್ದು. ಬಸ್ ಓಡಿಸೋಕೆ ಹಣವಿಲ್ಲದೆ ಪರದಾಟ ನಡೆಸಲಾಗ್ತಾ ಇದೆ ನಿಗಮಗಳಿಂದ. ಫ್ರೀಡಂ ಟಿವಿಗೆ ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ದೊರಕಿರ್ತಕ್ಕಂಥದ್ದು. ಸಾರಿಗೆ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರ. ಹಣ ಬಿಡುಗಡೆಯಾಗದೆ ಸಂಕಷ್ಟದಲ್ಲಿರುವ ರಾಜ್ಯ ಸಾರಿಗೆ ನಿಗಮಗಳು. 4 ನಿಗಮಗಳಿಗೆ ಸರ್ಕಾರದಿಂದ ಬರಬೇಕಿದೆ 1,500 ಕೋಟಿ ರೂಪಾಯಿಗಳು. ಶಕ್ತಿ ಯೋಜನೆಗೆ ಈವರೆಗೂ ಹಣ ಬಿಡುಗಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ. ಇದರ ಕಾರಣದಿಂದಾಗಿ ಸಾರಿಗೆ ನಿಗಮಗಳು ಸಂಕಷ್ಟದಲ್ಲಿರತಕ್ಕಂಥದ್ದು. ಬಸ್ ಓಡಿಸೋಕ್ಕೂ ಹಣವಿಲ್ಲದೆ ಪರದಾಟ ನಡೆಸಲಾಗ್ತಾ ಇದೆ ನಿಗಮಗಳಿಂದ. ಸುಮಾರು 4 ನಿಗಮಗಳಿಗೆ ಈ ಒಂದು ಸಮಸ್ಯೆ ದೊರಕಿರ್ತಕ್ಕಂಥದ್ದು. ಸಾರಿಗೆ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ನಿಗಮಗಳು ಸಂಕಷ್ಟದಲ್ಲಿವೆ. ಹಣ ಬಿಡುಗಡೆಯಾಗದೆ ಸಂಕಷ್ಟದಲ್ಲಿರುವ ಸಾರಿಗೆ ನಿಗಮಗಳು. 4 ನಿಗಮಗಳಿಗೆ ಸರ್ಕಾರದಿಂದ ಸುಮಾರು 1,500 ಕೋಟಿ ಬರಬೇಕಿದೆ ಬಾಕಿ ಹಣ. ಶಕ್ತಿ ಯೋಜನೆಗೆ ಈವರೆಗೂ ಹಣ ಬಿಡುಗಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಸಂಕಷ್ಟದಲ್ಲಿ ಸಾರಿಗೆ ನಿಗಮಗಳು ಬಸ್ ಓಡಿಸೋಕೆ ಹಣವಿಲ್ಲದೆ ಪರದಾಟವನ್ನು ನಡೆಸಲಾಗ್ತಾ ಇದೆ. ಫ್ರೀಡಂ ಟಿವಿಗೆ ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ದೊರಕಿರ್ತಕ್ಕಂಥದ್ದು. ಸಾರಿಗೆ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹಣ ಬಿಡುಗಡೆಯಾಗದೆ ಸಂಕಷ್ಟದಲ್ಲಿ ಇರತಕ್ಕಂಥದ್ದು ಸುಮಾರು 4 ಸಾರಿಗೆ ನಿಗಮಗಳು. ಶಕ್ತಿ ಯೋಜನೆ ಇದಕ್ಕೆಲ್ಲ ಅಡ್ಡಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೊರಬೀಳ್ತಾ ಇದೆ. ಸುಮಾರು 1,500 ಕೋಟಿ ಬಾಕಿ ಹಣ ನೀಡಬೇಕಾಗಿದೆ 4 ನಿಗಮಗಳಿಗೆ. ಅಲ್ಲಿನ ಬಸ್ಗಳಿಗೆ ಸಂಚಾರ ಮಾಡಲು ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ಸಾರಿಗೆ ನಿಗಮಗಳಿಗೆ ಬರಬೇಕಿದೆ ಬರೋಬ್ಬರಿ 1,600 ಕೋಟಿ ಶಕ್ತಿ ಸ್ಕೀಮ್ನ ಹಣ. ಫ್ರೀ ಬಸ್ ಬಿಟ್ಟು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿಗೆ ಬರೋಬ್ಬರಿ 600 ಕೋಟಿ ಬಾಕಿ ಉಳಿಸಿಕೊಂಡಿರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಿಎಂಟಿಸಿ ಸರ್ಕಾರದಿಂದ ಬರಬೇಕಿದೆ 400 ಕೋಟಿ ಶಕ್ತಿ ಸ್ಕೀಮ್ ಬಾಕಿ ಹಣ. ಕಲ್ಯಾಣ ಹಾಗೂ ವಾಯವ್ಯ ಸಾರಿಗೆ ನಿಗಮಗಳಿಗೆ ಸುಮಾರು 600 ಕೋಟಿ ಬಾಕಿ ಇರ್ತಕ್ಕಂಥದ್ದು. ಎಲ್ಲ ಸೇರಿ
1600 ಕೋಟಿ ಶಕ್ತಿ ಸ್ಕೀಮ್ನ ಹಣ ಸಾರಿಗೆ ನಿಗಮಗಳಿಗೆ ಬರಬೇಕಿದೆ. ಇದು ಬಾಕಿ ಹಣ. ಫ್ರೀ ಬಸ್ ಒಂದು ಸ್ಕೀಮ್ ಬಿಟ್ಟು ಇಷ್ಟೆಲ್ಲ ಹಣವನ್ನು ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬೊಕ್ಕಸ ಖಾಲಿ ಆಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು. ಸುಮಾರು 1,500 ಕೋಟಿ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಕದ ತಟ್ಟಿದ 4 ಸಾರಿಗೆ ನಿಗಮಗಳ ಎಂಡಿಗಳು ಕೂಡಲೇ ಶಕ್ತಿ ಯೋಜನೆಯ ಬಾಕಿ ಹಣ ಪಾವತಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್, ಬಿಎಂಟಿಸಿ ಎಂಡಿ ರಾಮಚಂದ್ರನ್ ಸೇರಿದಂತೆ ಇತರ ಸಾರಿಗೆ ನಿಗಮಗಳ ಎಂಡಿಗಳಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಬಾಕಿ ಹಣವನ್ನು ಕೊಟ್ಟುಬಿಡಿ ಅಂತ. ಶಕ್ತಿ ಸ್ಕೀಮ್ನ ಹಣ ಬಿಡುಗಡೆ ಮಾಡದಿದ್ದರೆ ಬಸ್ ಓಡಿಸೋಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ಒಂದು ಎಂಡಿಗಳಿಂದ. ಶಕ್ತಿ ಯೋಜನೆಯಿಂದ ಒಂದು ರೂಟ್ ಮ್ಯಾಪ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ಬಾಕಿ ಹಣ ಬಿಡುಗಡೆಯಾಗದೆ ಡೀಸೆಲ್ಗೂ ಹಣವಿಲ್ಲದೆ ಸಂಕಷ್ಟವನ್ನು ಅನುಭವಿಸಲಾಗ್ತಾ ಇದೆ ಆ ಒಂದು ಸಾರಿಗೆ ನಿಗಮಗಳಿಂದ. ಹೀಗಾಗಿ ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಕದ ತಟ್ಟಿದ 4 ಸಾರಿಗೆ ನಿಗಮಗಳ ಎಂಡಿ ಕೂಡಲೇ ಶಕ್ತಿ ಯೋಜನೆಯ ಒಂದು ಬಾಕಿ ಹಣ ಪಾವತಿಸುವಂತೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಆ ಎಂಡಿಗಳಿಂದ. ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್, ಬಿಎಂಟಿಸಿ ಎಂಡಿ ರಾಮಚಂದ್ರನ್ ಸೇರಿದಂತೆ ಇತರೆ ಸಾರಿಗೆ ನಿಗಮಗಳ ಎಂಡಿಗಳಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಶಕ್ತಿ ಸ್ಕೀಮ್ನ ಹಣ ಬಿಡುಗಡೆ ಮಾಡದಿದ್ದರೆ ಬಸ್ ಓಡಿಸೋಕು ಕಷ್ಟ. ಶಕ್ತಿ ಸ್ಕೀಮ್ ಯೋಜನೆ ಜಾರಿಯಾದ ಬಳಿಕ ರೂಟ್ ಟ್ರಿಪ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಶಕ್ತಿ ಸ್ಕೀಮ್ ಆಗಿದೆ. ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಬಾಕಿ ಹಣ ಇನ್ನೂ ಬಂದಿಲ್ಲ ರಾಜ್ಯ ಸರ್ಕಾರದಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ, ವಿಶೇಷ ಪ್ರತಿನಿಧಿ ಕೃಷ್ಣ ಅವರು ಜಾಯ್ನ್ ಆಗಿರ್ತಕ್ಕಂಥದ್ದು. ಕೃಷ್ಣ, ಏನಿದು ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಗಳಿಗೆ ಒಂದು ಹಣದ ಕೊರತೆ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಚೇತನ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. 1.5 ವರ್ಷದಿಂದ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಒಂದು ಕಡೆ ಜಾರಿ ಮಾಡಿದಂಥ ದಿನದಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಅನುಮಾನ, ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಇಲಾಖೆಗಳಿಗೆ ಟಾರ್ಗೆಟನ್ನು ಹೆಚ್ಚುವರಿಯಾಗಿ ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಆದರೆ ಹೆಚ್ಚುವರಿ ಟಾರ್ಗೆಟನ್ನು ಕೊಟ್ಟರೂ ಕೂಡ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗಳಿಗೆ ಹಣ ಒದಗಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಬೇರೆ ಬೇರೆ ಇಲಾಖೆಗಳಿಗೆ ಹಣವನ್ನು ಕೊಡೋದೇ ರಾಜ್ಯ ಸರ್ಕಾರಕ್ಕೆ ತುಂಬ ಚಾಲೆಂಜ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಕಳೆದ 1.5 ವರ್ಷದಿಂದ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದೆ. ಒಂದು ಕಡೆ ನೀವು ಬಸ್ಸನ್ನು ಓಡಿಸಿ ನಾವು ಹಣವನ್ನು ಕೊಡ್ತೀವಿ ಅಂತ ಸರ್ಕಾರ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಿದೆ. ಇದರ ಪ್ರಕಾರವಾಗಿ ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಶಕ್ತಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕಳೆದ 1.5 ವರ್ಷದಿಂದ ಕೂಡ ಗ್ಯಾರಂಟಿ ಯೋಜನೆಗೆ, ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆಗೆ ಸಮರ್ಪಕವಾಗಿ ಹಣ ಕೊಡ್ತಾ ಇಲ್ಲ ಅಂತ ಈಗ ಸಾರಿಗೆ ನಿಗಮದ ಎಂಡಿಗಳೇ ಎಲ್ಲೇ ಒಂದು ಕಡೆ ಹಣವನ್ನು ಕೇಳೋಕ್ಕಾಗದೆ ಸಾರಿಗೆ ನಿಗಮದ ಎಂಡಿಗಳು ಎಲ್ಲೇ ಒಂದು ಕಡೆ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿರುವಂಥ 4 ಸಾರಿಗೆ ನಿಗಮಗಳು ಅಂದರೆ BMTC, KSRTC, ವಾಯುವ್ಯ ಮತ್ತು ಕಲ್ಯಾಣ ಸಾರಿಗೆ ನಿಗಮಗಳಿಗೆ ಬರೋಬ್ಬರಿ 1600 ಕೋಟಿ ಹಣವನ್ನು ಇಲ್ಲಿವರೆಗೂ ಬಾಕಿ ಉಳಿಸ್ಕೊಂಡಿದೆ ಅಂತ KSRTC ಹಿರಿಯ ಅಧಿಕಾರಿಗಳಿಗೆ ಕೂಡ ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗಾಗಲೇ ಹಲವಾರು ಬಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಕೂಡಲೇ ಬಾಕಿ ಉಳಿಸ್ಕೊಂಡಿರುವಂಥ 1600 ಕೋಟಿ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲಾಂದರೆ ನಾವು ಬಸ್ ಓಡಿಸೋದು ತುಂಬ ಕಷ್ಟ ಆಗುತ್ತೆ, ಡೀಸೆಲ್ಗೂ ದುಡ್ಡಿಲ್ಲದಂಥ ಪರಿಸ್ಥಿತಿ ರಾಜ್ಯದ 4 ಸಾರಿಗೆ ನಿಯಮಗಳಲ್ಲಿ ಕೂಡ ಎದುರಾಗಿದೆ. ಕೇವಲ ಡೀಸೆಲ್ ಮಾತ್ರ ಅಲ್ಲ, ಬಿಡಿ ಭಾಗಗಳ ಖರೀದಿಗೂ ಕೂಡ ರಾಜ್ಯದ 4 ಸಾರಿಗೆ ನಿಯಮಗಳ ಬಳಿ ದುಡ್ಡಿಲ್ಲ ಅನ್ನೋ ಅಸಹಾಯಕತೆ ಮಾತುಗಳನ್ನು ಕೂಡ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ನಿಗದಿತ ಅವಧಿ ಒಳಗೆ 4 ಸಾರಿಗೆ ನಿಯಮಗಳಿಗೆ ಬಿಡುಗಡೆ ಹಾಕಬೇಕಾದಂಥ 1600 ಕೋಟಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ಮತ್ತಷ್ಟು ಬಸ್ ಓಡಿಸೋದು ತುಂಬ ಚಾಲೆಂಜ್ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ಅಂದರೆ ಕಳೆದ 1.5 ವರ್ಷದಿಂದ ಕೂಡ ನಿಗದಿತ ಅಮೌಂಟ್ ಏನಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಸಮರ್ಪಕವಾದಂಥ ರೀತಿಯಲ್ಲಿ ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡದ ಕಾರಣದಿಂದಾಗಿ ಇವತ್ತು ಬಸ್ಗಳನ್ನು ಓಡಿಸೋದು ಕೂಡ ತುಂಬ ಚಾಲೆಂಜ್ ಕೂಡ ಆಗಿದೆ. ಒಂದು ಕಡೆ ಶಕ್ತಿ ಯೋಜನೆಯ ಮುನ್ನ ರಾಜ್ಯದ 4 ಸಾರಿಗೆ ನಿಗಮಗಳ ಪರಿಸ್ಥಿತಿ ತುಂಬ ಕಠಿಣ ಕೂಡ ಆಗಿತ್ತು. ಅವತ್ತು ಕೂಡ ಡೀಸೆಲ್ಗೆ, ಬಿಡಿ ಭಾಗಗಳ ಖರೀದಿಗೆ, ಜೊತೆಗೆ ನೌಕರರ ಸಂಬಳ ಕೊಡೋಕ್ಕೂ ಕೂಡ ಸಾರಿಗೆ ನಿಗಮಗಳಿಗೆ ಕಷ್ಟ ಆಗಿತ್ತು. ಆದರೆ ಶಕ್ತಿ ಯೋಜನೆ ನಂತರ ಸರ್ಕಾರ ಹಂತವಾಗಿ ಪ್ರತಿ ಮಂತು ಸಮರ್ಪಕವಾಗಿ ಹಣ ಬಿಡುಗಡೆ ಮಾಡಿದರೆ ಬಹುಶಃ ಈ ರೀತಿಯ ಸಮಸ್ಯೆ ಕೂಡ ಎದುರಾಗ್ತಾ ಇರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಸಮರ್ಪಕವಾದಂಥ ರೀತಿಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಮಂತ್ಲಿ ಹಣವನ್ನು ಬಿಡುಗಡೆ ಮಾಡುವಂಥ
ಪ್ರಯತ್ನ ಸರ್ಕಾರ ಮಾಡಿಲ್ಲ. ಹೀಗಾಗಿ ಕಳೆದ 1.5 ವರ್ಷಗಳಿಂದ ಕೂಡ ಮಂತ್ಲಿ 500 ಕೋಟಿ 600 ಕೋಟಿ ಹೀಗೆ ನಾನಾ ರೀತಿಯಲ್ಲಿ ಸರ್ಕಾರ ಬಾಕಿ ಹಣವನ್ನು ಉಳಿಸ್ಕೊಂಡಿರೋ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಈಗ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಇಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಹೀಗಾಗಿ ಒಂದು ವೇಳೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಶಕ್ತಿ ಯೋಜನೆಯನ್ನು ಅನುಷ್ಠಾನ ಮಾಡೋದು ಮತ್ತಷ್ಟು ಕಷ್ಟ ಅಂತ ಈಗ ನಿಗಮದ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚೇತನ್.